PWSSB ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕನೊಬ್ಬ ಮೃತಪಟ್ಟಂತ ಪ್ರಕರಣ ಇದು. ಕಗ್ಗಲಿಪುರದಲ್ಲಿ ಮೃತಪಟ್ಟ ಬಾಲಕ ಆ PWSSB ಅಪೂರ್ಣವಾಗಿ ಮಾಡಿದಂತ ಕಾಮಗಾರಿ ಆ ಸ್ಲ್ಯಾಬ್ ಇತ್ತಲ್ಲ, ಸ್ಲ್ಯಾಬ್ನ ಒಳಗಡೆ ಬಿದ್ದು ಆತ ಮೃತಪಟ್ಟಿದ್ದ. ಈಗ ಈ ಪ್ರಕರಣದಲ್ಲಿ ಮಕ್ಕಳ ಆಯೋಗಕ್ಕೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಬೆಂಗಳೂರಿನ ಕಗ್ಗಲಿಪುರದಲ್ಲಿ ನಡೆದಿದ್ದ ಬಾಲಕನ ಸಾವು ಪ್ರಕರಣ. ಕಾಮಗಾರಿ ಜವಾಬ್ದಾರಿ ಯಾರು ಅಂತೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಕಾಮಗಾರಿ ಉಸ್ತುವಾರಿಯಾಗಿರುವ AEE ಯತಿರಾಜ್ ವಿರುದ್ಧ ತನಿಖೆ ನಡೆಸುತ್ತಿದ್ದಾರೆ ಪೊಲೀಸರು. ಶೀಘ್ರದಲ್ಲೇ ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತಾರೆ. ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕ ಮೃತಪಟ್ಟಂತ ಪ್ರಕರಣ ಇದು. ಬೆಂಗಳೂರಿನ ಕಗ್ಗಲಿಪುರದಲ್ಲಿ ನಡೆದಿದ್ದ ಘಟನೆ. ಬಾಲಕನ ಸಾವಿನ ಬಗ್ಗೆ ಮಕ್ಕಳ ಆಯೋಗಕ್ಕೆ ತನಿಖೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕಾಮಗಾರಿ ಜವಾಬ್ದಾರಿ ಯಾರು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಕಾಮಗಾರಿಯ ಉಸ್ತುವಾರಿಯಾಗಿರುವ AEE ಯತಿರಾಜ್ ವಿರುದ್ಧ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ಜಾಗರೂಕರಾಗಿರಬೇಕು. ಯಾವಾಗ ಎಲ್ಲಿ ಏನು ಅವಘಡ ಸಂಭವಿಸುತ್ತೋ ಗೊತ್ತಾಗೋದಿಲ್ಲ. ಯಾಕೆಂದರೆ ಎಲ್ಲಿ ಭೂಮಿ ಆಗದಿರ್ತಾರೋ, ಎಲ್ಲಿ ಕೇಬಲ್ಗಳನ್ನು ಹಾಕೋದಕ್ಕೆ ಮತ್ತೊಂದು ಕೆಲಸಕ್ಕೆ ಅಂತೇಳಿ ಭೂಮಿಗಳನ್ನು ಆಗದಿರ್ತಾರೋ ಗೊತ್ತಿಲ್ಲ. ಜಲಮಂಡಳಿ ಆಯಿತು, ಈಗ ಅದರ ಬೆನ್ನಲ್ಲೇ GBA ಎಡವಟ್ಟಿನಿಂದಾಗಿ ವಿದ್ಯಾರ್ಥಿಗೆ ಕಂಟಕ ಆಗಿತ್ತು. ಬೆಂಗಳೂರಿನ ಸರ್ವಜ್ಞ ನಗರದ ಗೋವಿಂದಪುರದಲ್ಲಿ ನಡೆದಂಥ ದುರ್ಘಟನೆ ಇದು. ಆಯ ತಪ್ಪಿ ಚರಂಡಿಗೆ ಬೀಳ್ತಾನೆ. ಶಾಲೆಗೆ ಹೋಗ್ತಾ ಇದ್ದಂಥ ವಿದ್ಯಾರ್ಥಿ. ಶಾಲೆ ಎದುರುಗಡೆ ಚರಂಡಿ ಕಾಮಗಾರಿ ನಡೀತಾ ಇತ್ತು. ನೋಡಿ, ಒಂದು ಸೇಫ್ಟಿ ಮೆಜರ್ಮೆಂಟ್ ಅನ್ನು ತಗೋಬೇಕು. ಸುತ್ತಲೂ ಬ್ಯಾರಿಕೇಡ್ ಅನ್ನು ಏನಾದರೂ ಹಾಕಬೇಕು. ಏನು ಹಾಕದೆ ನಿರ್ಲಕ್ಷ್ಯವನ್ನ ತೋರಿದಕ್ಕೆ ಶಾಲೆಗೆ ಹೋಗ್ತಾ ಇದ್ದಂಥ ಬಾಲಕ ಆ ಚರಂಡಿಯಲ್ಲಿ ಬೀಳ್ತಾನೆ. ಇದಕ್ಕೆ ಯಾರು ಹೊಣೆ? ನೋಡಿ, ಅಲ್ಲಿ ಯಾರು ಒಂಚೂರು ಸೇಫ್ಟಿ ಮೆಜರ್ಮೆಂಟ್ ಇದೆಯಾ? ಆ ಬಾಲಕಂಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಆಗ್ತಾ ಇದ್ರು? ಯಾರು ಜವಾಬ್ದಾರಿ ತಗೊಂತಾರೆ? ಯಾರು ಬರೋದಿಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಹಾಕೊಂಡು ಮುಗಿಸಾಕ್ಬಿಡ್ತಾರೆ ಕೇಸ್ನ. ಮೊನ್ನೆ BWSSB ಇಂದಾಗಿ ಒಬ್ಬ ಬಾಲಕ ಮೃತಪಟ್ಟ. 3 ದಿನ ಆದ್ಮೇಲೆ ಬಾಡಿ ಸಿಗುತ್ತೆ ಮ್ಯಾನ್ಹೋಲ್ ನಲ್ಲಿ. ಈ ಕಡೆ GBA ನೋಡಿ, ಇಷ್ಟಾರು ಜವಾಬ್ದಾರಿ ಇಲ್ಲ ಅವರಿಗೆ. GBA ಅವ್ರಿಗೆ ಸಂಬಳಗಳು ಮಾತ್ರ ಎಣಿಸ್ಕೊಳ್ಳಕ್ಕೆ ಅವರಿಗೆ ಬೇಕು. ಯಾರು ಜವಾಬ್ದಾರಿ ತಗೋತಾರೆ ಇದನ್ನ? ಆ ಮಗುಗೆ ಏನಾದ್ರೂ ಆಗಿದ್ರೆ ಇವತ್ತು ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ತಗೊಂತಾ ಇದ್ರು? ಇವತ್ತು ಪೋಷಕರು ಹೆಂಗೆ ಕಳಿಸೋದು? ಇವತ್ತು ಬೆಂಗಳೂರಿನ ರಸ್ತೆಗಳನ್ನು ನಂಬ್ಕೊಂಡು ಎಲ್ಲಿ ಯಾವಾಗ ಓಕೆ ನೀವು ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಒಂದು ಸೇಫ್ಟಿ ಮೆಜರ್ಮೆಂಟ್ ತಗೋಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ GBA ಅಧಿಕಾರಿಗಳಿಗೆ? ಯಾರಿದ್ದಾರೆ ಅಧಿಕಾರಿ ಇವತ್ತು ಅಮಾನತ್ ಆಗ್ಬೇಕು. ನೋಡೋಣ, DK ಶಿವಕುಮಾರ್ ಅವರು GBA ಅಂತೇಳಿ ಮಾಡಿದ್ರಲ್ಲ, ನೋಡೋಣ ಯಾವ ಥರ ಆಕ್ಷನ್ ತಗೊಂತೀರಿ ಅಂತೇಳಿ. ಆ ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ? ಒಂದು ಸೇಫ್ಟಿ ಮೆಜರ್ಮೆಂಟ್, ಒಂದು ಬ್ಯಾರಿಕೇಡ್ ಅನ್ನು ಹಾಕಿ, ಒಂದು ಟೇಪ್ ಅನ್ನು ಕಟ್ಟಿ ಯಾರು ಅಲ್ಲಿ ಹೋಗದಂತೆ ನೋಡ್ಕೊಳಕ್ಕಾಗಲ್ವಾ? ದೊಡ್ಡವರಾದ್ರೂ ನೋಡ್ಕೊಂಡು ಹೋಗ್ತಾರೆ, ಮಕ್ಕಳು ಏನ್ ಮಾಡಬೇಕು? ಅದು ಸ್ಕೂಲ್ ಎದುರುಗಡೆ ಆಗ್ತಿರುವಂತಹ ಕಾಮಗಾರಿ ಅದು. PWSSB ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕನೊಬ್ಬ ಮೃತಪಟ್ಟಂತ ಪ್ರಕರಣ ಇದು. ಕಗ್ಗಲಿಪುರದಲ್ಲಿ ಮೃತಪಟ್ಟ ಬಾಲಕ ಆ PWSSB ಅಪೂರ್ಣವಾಗಿ ಮಾಡಿದಂಥ ಕಾಮಗಾರಿ ಆ ಸ್ಲ್ಯಾಬ್ ಇತ್ತಲ್ಲ, ಸ್ಲ್ಯಾಬ್ನ ಒಳಗಡೆ ಬಿದ್ದು ಆತ ಮೃತಪಟ್ಟಿದ್ದ. ಈಗ ಈ ಪ್ರಕರಣದಲ್ಲಿ ಮಕ್ಕಳ ಆಯೋಗಕ್ಕೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಬೆಂಗಳೂರಿನ ಕಗ್ಗಲಿಪುರದಲ್ಲಿ ನಡೆದಿದ್ದ ಬಾಲಕನ ಸಾವು ಪ್ರಕರಣ. ಕಾಮಗಾರಿ ಜವಾಬ್ದಾರಿ ಯಾರು ಅಂತೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಕಾಮಗಾರಿ ಉಸ್ತುವಾರಿಯಾಗಿರುವ AEE ಯತಿರಾಜ್ ವಿರುದ್ಧ ತನಿಖೆ ನಡೆಸುತ್ತಿದ್ದಾರೆ ಪೊಲೀಸರು. ಶೀಘ್ರದಲ್ಲೇ ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ತಾರೆ. ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕ ಮೃತಪಟ್ಟಂತ ಪ್ರಕರಣ ಇದು. ಬೆಂಗಳೂರಿನ ಕಗ್ಗಲಿಪುರದಲ್ಲಿ ನಡೆದಿದ್ದ ಘಟನೆ. ಬಾಲಕನ ಸಾವಿನ ಬಗ್ಗೆ ಮಕ್ಕಳ ಆಯೋಗಕ್ಕೆ ತನಿಖೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕಾಮಗಾರಿ ಜವಾಬ್ದಾರಿ ಯಾರು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಕಾಮಗಾರಿಯ ಉಸ್ತುವಾರಿಯಾಗಿರುವ AEE ಯತಿರಾಜ್ ವಿರುದ್ಧ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ಜಾಗರೂಕರಾಗಿರಬೇಕು. ಯಾವಾಗ ಎಲ್ಲಿ ಏನು ಅವಘಡ ಸಂಭವಿಸುತ್ತೋ ಗೊತ್ತಾಗೋದಿಲ್ಲ. ಯಾಕೆಂದರೆ ಎಲ್ಲಿ ಭೂಮಿ ಆಗದಿರ್ತಾರೋ, ಎಲ್ಲಿ ಕೇಬಲ್ಗಳನ್ನು ಹಾಕೋದಕ್ಕೆ ಮತ್ತೊಂದು ಕೆಲಸಕ್ಕೆ ಅಂತೇಳಿ ಭೂಮಿಗಳನ್ನು ಆಗದಿರ್ತಾರೋ ಗೊತ್ತಿಲ್ಲ. ಜಲಮಂಡಳಿ ಆಯಿತು, ಈಗ ಅದರ ಬೆನ್ನಲ್ಲೇ GBA ಎಡವಟ್ಟಿನಿಂದಾಗಿ ವಿದ್ಯಾರ್ಥಿಗೆ ಕಂಟಕ ಆಗಿತ್ತು.
ಬೆಂಗಳೂರಿನ ಸರ್ವಜ್ಞ ನಗರದ ಗೋವಿಂದಪುರದಲ್ಲಿ ನಡೆದಂಥ ದುರ್ಘಟನೆ ಇದು. ಆಯ ತಪ್ಪಿ ಚರಂಡಿಗೆ ಬೀಳ್ತಾನೆ. ಶಾಲೆಗೆ ಹೋಗ್ತಾ ಇದ್ದಂಥ ವಿದ್ಯಾರ್ಥಿ. ಶಾಲೆ ಎದುರುಗಡೆ ಚರಂಡಿ ಕಾಮಗಾರಿ ನಡೀತಾ ಇತ್ತು. ನೋಡಿ, ಒಂದು ಸೇಫ್ಟಿ ಮೆಜರ್ಮೆಂಟ್ ಅನ್ನು ತಗೋಬೇಕು. ಸುತ್ತಲೂ ಬ್ಯಾರಿಕೇಡ್ ಅನ್ನು ಏನಾದರೂ ಹಾಕಬೇಕು. ಏನು ಹಾಕದೆ ನಿರ್ಲಕ್ಷ್ಯವನ್ನ ತೋರಿದಕ್ಕೆ ಶಾಲೆಗೆ ಹೋಗ್ತಾ ಇದ್ದಂಥ ಬಾಲಕ ಆ ಚರಂಡಿಯಲ್ಲಿ ಬೀಳ್ತಾನೆ. ಇದಕ್ಕೆ ಯಾರು ಹೊಣೆ? ಯಾರು ಹೊಣೆ? ನೋಡಿ, ಅಲ್ಲಿ ಯಾರು ಒಂಚೂರು ಸೇಫ್ಟಿ ಮೆಜರ್ಮೆಂಟ್ ಇದೆಯಾ? ಆ ಬಾಲಕಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಆಗ್ತಾ ಇದ್ರು? ಯಾರು ಜವಾಬ್ದಾರಿ ತಗೊಂತಾರೆ? ಯಾರು ಬರೋದಿಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಹಾಕೊಂಡು ಮುಗ್ಸಾಕ್ಬಿಡ್ತಾರೆ ಕೇಸ್ನ. ಮೊನ್ನೆ BWSSB ಇಂದಾಗಿ ಒಬ್ಬ ಬಾಲಕ ಮೃತಪಟ್ಟ. 3 ದಿನ ಆದ್ಮೇಲೆ ಅವನು ಬಾಡಿ ಸಿಗುತ್ತೆ ಮ್ಯಾನ್ಹೋಲ್ ನಲ್ಲಿ. ಈ ಕಡೆ GBN ಅವ್ರು ನೋಡಿ, ಇಷ್ಟಾರು ಜವಾಬ್ದಾರಿ ಇಲ್ಲ ಅವರಿಗೆ. GBN ಅವ್ರಿಗೆ ಸಂಬಳಗಳು ಮಾತ್ರ ಎಣಿಸ್ಕೊಳ್ಳಕ್ಕೆ ಅವರಿಗೆ ಬೇಕು. ಯಾರು ಜವಾಬ್ದಾರಿ ತಗೋತಾರೆ ಇದನ್ನ? ಆ ಮಗುಗೆ ಏನಾದ್ರೂ ಆಗಿದ್ರೆ ಇವತ್ತು ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ತಗೊಂತಾ ಇದ್ರು? ಇವತ್ತು ಪೋಷಕರು ಹೆಂಗೆ ಕಳ್ಸೋದು? ಇವತ್ತು ಬೆಂಗಳೂರಿನ ರಸ್ತೆಗಳನ್ನ ನಂಬ್ಕೊಂಡು ಎಲ್ಲಿ ಯಾವಾಗ ಓಕೆ ನೀವು ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಒಂದು ಸೇಫ್ಟಿ ಮೆಜರ್ಮೆಂಟ್ ತಗೋಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ GB ಅಧಿಕಾರಿಗಳಿಗೆ? ಯಾರಿದ್ದಾರೆ ಅಧಿಕಾರಿ ಇವತ್ತು ಅಮಾನತ್ ಆಗ್ಬೇಕು. ನೋಡೋಣ, DK ಶಿವಕುಮಾರ್ ಅವರು GB ಅಂತೇಳಿ ಮಾಡಿದ್ರಲ್ಲ, ನೋಡೋಣ ಯಾವ ತರ ಆಕ್ಷನ್ ತಗೊಂತೀರಿ ಅಂತೇಳಿ. ಆ ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ? ಒಂದು ಸೇಫ್ಟಿ ಮೆಜರ್ಮೆಂಟ್, ಒಂದು ಬ್ಯಾರಿಕೇಡ್ ಅನ್ನು ಹಾಕಿ, ಒಂದು ಟೇಪ್ ಅನ್ನು ಕಟ್ಟಿ ಯಾರು ಅಲ್ಲಿ ಹೋಗದಂತೆ ನೋಡ್ಕೊಳಕ್ಕಾಗಲ್ವಾ? ದೊಡ್ಡವರಾದ್ರೂ ನೋಡ್ಕೊಂಡು ಹೋಗ್ತಾರೆ, ಮಕ್ಕಳು ಏನ್ ಮಾಡಬೇಕು? ಅದು ಸ್ಕೂಲ್ ಎದುರುಗಡೆ ಆಗ್ತಿರುವಂತಹ ಕಾಮಗಾರಿ ಅದು. BWSSB ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕನೊಬ್ಬ ಮೃತಪಟ್ಟಂತ ಪ್ರಕರಣ ಇದು. ಕಗ್ಗಲಿಪುರದಲ್ಲಿ ಮೃತಪಟ್ಟ ಬಾಲಕ ಆ BWSSB ಅಪೂರ್ಣವಾಗಿ ಮಾಡಿದಂಥ ಕಾಮಗಾರಿ, ಆ ಸ್ಲ್ಯಾಬ್ ಇತ್ತಲ್ಲ, ಆ ಸ್ಲ್ಯಾಬ್ನ ಒಳಗಡೆ ಬಿದ್ದು ಆತ ಮೃತಪಟ್ಟಿದ್ದ. ಈಗ ಈ ಪ್ರಕರಣದಲ್ಲಿ ಮಕ್ಕಳ ಆಯೋಗಕ್ಕೆ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಬೆಂಗಳೂರಿನ ಕಗ್ಗಲಿಪುರದಲ್ಲಿ ನಡೆದಿದ್ದ ಬಾಲಕನ ಸಾವು ಪ್ರಕರಣ. ಕಾಮಗಾರಿ ಜವಾಬ್ದಾರಿ ಯಾರು ಅಂತೇಳಿ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಕಾಮಗಾರಿ ಉಸ್ತುವಾರಿಯಾಗಿರುವ AEE ಯತಿರಾಜ್ ವಿರುದ್ಧ ತನಿಖೆ ನಡೆಸುತ್ತಿದ್ದಾರೆ ಪೊಲೀಸರು. ಶೀಘ್ರದಲ್ಲೇ ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡ್ತಾರೆ. ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕ ಮೃತಪಟ್ಟಂತ ಪ್ರಕರಣ ಇದು. ಬೆಂಗಳೂರಿನ ಕಗ್ಗಲಿಪುರದಲ್ಲಿ ನಡೆದಿದ್ದ ಘಟನೆ. ಬಾಲಕನ ಸಾವಿನ ಬಗ್ಗೆ ಮಕ್ಕಳ ಆಯೋಗಕ್ಕೆ ತನಿಖೆ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಕಾಮಗಾರಿ ಜವಾಬ್ದಾರಿ ಯಾರು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಕಾಮಗಾರಿಯ ಉಸ್ತುವಾರಿಯಾಗಿರುವ AEE ಯತಿರಾಜ್ ವಿರುದ್ಧ ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ಜಾಗರೂಕರಾಗಿರ್ಬೇಕು. ಯಾವಾಗ ಎಲ್ಲಿ ಏನು ಅವಘಡ ಸಂಭವಿಸುತ್ತೋ ಗೊತ್ತಾಗೋದಿಲ್ಲ. ಯಾಕೆಂದರೆ ಎಲ್ಲಿ ಭೂಮಿ ಆಗದಿರ್ತಾರೋ, ಎಲ್ಲಿ ಕೇಬಲ್ಗಳನ್ನು ಹಾಕೋದಕ್ಕೆ ಮತ್ತೊಂದು ಕೆಲಸಕ್ಕೆ ಅಂತೇಳಿ ಭೂಮಿಗಳನ್ನು ಹಾಕ್ದಿರ್ತಾರೋ ಗೊತ್ತಿಲ್ಲ. ಜಲಮಂಡಳಿ ಆಯಿತು, ಈಗ ಅದರ ಬೆನ್ನಲ್ಲೇ GBA ಎಡವಟ್ಟಿನಿಂದಾಗಿ ವಿದ್ಯಾರ್ಥಿಗೆ ಕಂಟಕ ಆಗಿತ್ತು. ಬೆಂಗಳೂರಿನ ಸರ್ವಜ್ಞ ನಗರದ ಗೋವಿಂದಪುರದಲ್ಲಿ ನಡೆದಂಥ ದುರ್ಘಟನೆ ಇದು. ಆಯ ತಪ್ಪಿ ಚರಂಡಿಗೆ ಬೀಳ್ತಾನೆ. ಶಾಲೆಗೆ ಹೋಗ್ತಾ ಇದ್ದಂಥ ವಿದ್ಯಾರ್ಥಿ. ಶಾಲೆ ಎದುರುಗಡೆ ಚರಂಡಿ ಕಾಮಗಾರಿ ನಡೀತಾ ಇತ್ತು. ನೋಡಿ, ಒಂದು ಸೇಫ್ಟಿ ಮೆಜರ್ಮೆಂಟ್ ಅನ್ನು ತಗೋಬೇಕು. ಸುತ್ತಲೂ ಬ್ಯಾರಿಕೇಡ್ ಅನ್ನು ಏನಾದರೂ ಹಾಕಬೇಕು. ಏನು ಹಾಕದೆ ನಿರ್ಲಕ್ಷ್ಯವನ್ನ ತೋರಿದಕ್ಕೆ ಶಾಲೆಗೆ ಹೋಗ್ತಾ ಇದ್ದಂಥ ಬಾಲಕ ಆ ಚರಂಡಿಯಲ್ಲಿ ಬೀಳ್ತಾನೆ. ಇದಕ್ಕೆ ಯಾರು ಹೊಣೆ? ನೋಡಿ, ಅಲ್ಲಿ ಯಾರು ಒಂಚೂರು ಸೇಫ್ಟಿ ಮೆಜರ್ಮೆಂಟ್ ಇದೆಯಾ? ಆ ಬಾಲಕಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಆಗ್ತಾ ಇದ್ರು? ಯಾರು ಜವಾಬ್ದಾರಿ ತಗೊಂತಾರೆ? ಯಾರು ಬರೋದಿಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಹಾಕೊಂಡು ಮುಗ್ಸಾಕ್ಬಿಡ್ತಾರೆ ಕೇಸ್ನ. ಮೊನ್ನೆ BWSSB ಇಂದಾಗಿ ಒಬ್ಬ ಬಾಲಕ ಮೃತಪಟ್ಟ. 3 ದಿನ ಆದ್ಮೇಲೆ ಅವನು ಬಾಡಿ ಸಿಗುತ್ತೆ ಮ್ಯಾನ್ಹೋಲ್ ನಲ್ಲಿ. ಈ ಕಡೆ GBN ಅವ್ರು ನೋಡಿ, ಇಷ್ಟಾರು ಜವಾಬ್ದಾರಿ ಇಲ್ಲ ಅವರಿಗೆ. GBN ಅವ್ರಿಗೆ ಸಂಬಳಗಳು ಮಾತ್ರ ಎಣಿಸ್ಕೊಳ್ಳಕ್ಕೆ ಅವರಿಗೆ ಬೇಕು. ಯಾರು ಜವಾಬ್ದಾರಿ ತಗೋತಾರೆ ಇದನ್ನ? ಆ ಮಗುಗೆ ಏನಾದ್ರೂ ಆಗಿದ್ರೆ ಇವತ್ತು ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ತಗೊಂತಾ ಇದ್ರು? ಇವತ್ತು ಪೋಷಕರು ಹೆಂಗೆ ಕಳ್ಸೋದು? ಇವತ್ತು ಬೆಂಗಳೂರಿನ ರಸ್ತೆಗಳನ್ನ ನಂಬ್ಕೊಂಡು ಎಲ್ಲಿ ಯಾವಾಗ ಓಕೆ ನೀವು ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಒಂದು ಸೇಫ್ಟಿ ಮೆಜರ್ಮೆಂಟ್ ತಗೋಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ GB ಅಧಿಕಾರಿಗಳಿಗೆ? ಯಾರಿದ್ದಾರೆ ಅಧಿಕಾರಿ ಇವತ್ತು ಅಮಾನತ್ ಆಗ್ಬೇಕು. ನೋಡೋಣ, DK ಶಿವಕುಮಾರ್ ಅವರು GB ಅಂತೇಳಿ ಮಾಡಿದ್ರಲ್ಲ, ನೋಡೋಣ ಯಾವ ತರ ಆಕ್ಷನ್ ತಗೊಂತೀರಿ ಅಂತೇಳಿ.
ಆ ಮಗುಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ? ಒಂದು ಸೇಫ್ಟಿ ಮೆಜರ್ಮೆಂಟ್, ಒಂದು ಬ್ಯಾರಿಕೇಡ್ ಅನ್ನು ಹಾಕಿ, ಒಂದು ಟೇಪ್ ಅನ್ನು ಕಟ್ಟಿ ಯಾರು ಅಲ್ಲಿ ಹೋಗದಂತೆ ನೋಡ್ಕೊಳಕ್ಕಾಗಲ್ವಾ? ದೊಡ್ಡವರಾದ್ರೆ ನೋಡ್ಕೊಂಡು ಹೋಗ್ತಾರೆ, ಮಕ್ಕಳು ಏನ್ ಮಾಡಬೇಕು? ಅದು ಸ್ಕೂಲ್ ಎದುರುಗಡೆ ಆಗ್ತಾ ಇರುವಂತಹ ಕಾಮಗಾರಿ ಅದು. जा बेटा बुक्का न तीन जा बैंक उधर बच्चे को दिखाओ। पूरा बच्चा गिरा तो पूरा दिखाओ, किताबा कहाँ उसके बच्चे को